ಅಲ್ಲ ಯೂಶಲಿ ಏನಂದರೆ ಸ್ವಲ್ಪ ನನ್ನ ಸಿನಿಮಾಲಿ ಪ್ಲಸ್ಸು ಅದೇ ಮೈನಸ್ಸು ಅದೇ ಅಂದ್ಕೊಳ್ಳಿ. ಯಾಕೆ ಅಷ್ಟು ಕ್ರೇಜ್ ಇರುತ್ತೆ ಅಂದರೆ ಬೇರೆ ಥರ ಇರುತ್ತೆ ಅಂತ. ಬಟ್ ಬೇರೆ ಥರ ಇರೋದು ತೊಗೊಳೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ನಿಮಗೆ ಒಂದು ಫಾರ್ಮೇಟಿಗೆ ಫಿಕ್ಸ್ ಆಗಿರ್ತೀರ ನೀವು. ಸಿನಿಮಾ ಅಂದರೆ ಒಂದು ಫಾರ್ಮೇಟ್, ನೀವೇ ಹೇಳ್ತಾ ಇರ್ತೀರಿ ಇಲ್ಲೊಂದು ಸಾಂಗು, ಇಲ್ಲೊಂದು ಫೈಟು, ಇದು ಇಲ್ಲಿ ಎಮೋಷನ್ನು ಅಂತ. ಸೊ ಅದನ್ನು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ತಲೆ ಕೆಡುತ್ತೆ. ಬಟ್ ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗಿ ಅದರಲ್ಲಿ ತುಂಬ ವಿಷಯಗಳು ಹೇಳೋದಿದೆಯಲ್ಲ, ದಟ್ ಈಸ್ ಸ್ವಲ್ಪ ಡಿಫಿಕಲ್ಟೇ. ಬಟ್ ಐ ಟ್ರೈಡ್ ಆ್ಯಕ್ಚುಲಿ. ಬಟ್ ಏನಂದರೆ ನಾನು ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಲೇಯರ್ಸ್ನ ಡಿಕೋಡ್ ಮಾಡಿ ಜನಗಳು ಬಿಡಿ. ಆಮೇಲೆ ಪತ್ರಿಕೋದ್ಯಮ ಇರ್ಬೋದು, ತುಂಬ ಜನ ಏನೋ ರಿವ್ಯೂ, ಇದು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜ್ ನಾನೇ ಶಾಕ್ ಆದೆ ಕೆಲವು ರಿವ್ಯೂಸ್ ಎಲ್ಲ ಮಾಡಿರೋದು ನೋಡಿ. ಅಬ್ಬಾ ನಾನು ಅಂದ್ಕೊಂಡಿದ್ದಕ್ಕಿಂತ ಈ ಲೆವೆಲ್ಗೆ ಯೋಚನೆ ಮಾಡಿದಾರಲ್ಲ ಅಂತ. ಹ್ಯಾಟ್ಸ್ ಆಫ್ ನಿಜವಾಗ್ಲೂ. ನಾನು ಯಾವತ್ತೂ ಹೇಳ್ತೀನಲ್ಲ, ನೀವು ಯಾವತ್ತೂ ಮೇಲಿಡ್ತೀರಾ ಅಂತ, ಅದು ನೀವು ಪ್ರತಿ ಪ್ರೂವ್ ಮಾಡ್ತೀರಾ. ನಾವು ಭಯ ಪಡ್ತೀವಿ ಅಷ್ಟೇ ಹೊರತು ನೀವು ಯಾವಾಗಲೂ ಕೂಡ ಅದನ್ನು ಆ ಲೆವೆಲ್ಗೆ ಥಿಂಕ್ ಮಾಡ್ತೀರಾ, ಆ ಲೆವೆಲ್ ಅನಲೈಸ್ ಮಾಡ್ತೀರಾ. ಸಿನಿಮಾ ಈಸ್ ಎಸ್ ಇಟ್ ಈಸ್ ಎಂಟರ್ಟೈನ್ಮೆಂಟ್, ಅಟ್ ದಿ ಸೇಮ್ ಟೈಮ್ ಅದನ್ನು ಬೇರೆ ಏನೋ ಮಾಡ್ಬೋದು ಅಂತ ನೀವೇ ಎನ್ಕರೇಜ್ಮೆಂಟ್ ಕೊಟ್ಟಿರೋದು ನನಗೆ. ಈ ನಿಮ್ಮ ಎನ್ಕರೇಜ್ಮೆಂಟಿಂದ ನಾನು ಏನೋ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಕ್ರೆಡಿಟ್ ಶುಡ್ ಗೋ ಟು ಯು ಆಲ್. ನೀವು ಬರ್ದಿರೋ ರಿವ್ಯೂಸ್ ಇರ್ಬೋದು, ನೀವು ಮಾತಾಡಿರೋ ಇದಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತ ಅನ್ನಿಸ್ತು ನನಗೆ. ನಂಗೆ ತುಂಬ ಖುಷಿ ಕೊಡೋದೇ ಅದು. ಆ ರಿವ್ಯೂಸ್ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ ನಿಜವಾಗ್ಲು. ಎಲ್ಲ ನಿಮಗೆ 9 ವರ್ಷಗಳವರೆಗೂ ಡೈರೆಕ್ಷನ್ ಮಾಡಿದೆ, ಸುಮ್ಮನೆ ಕೂತಿದ್ದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಮಾಡಬೇಕಿತ್ತು ಮತ್ತೆ. ಯಾಕೆಂದ್ರೆ ಜನಕ್ಕೆ ಇಷ್ಟೊಂದು ಗ್ಯಾಪ್ ಕೊಟ್ಟಿದ್ದು, ನಿಮ್ಮ ಸಿನಿಮಾಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ, ನಾನು ಯಾಕೆ 9 ವರ್ಷವರೆಗೂ ಬಿಟ್ಟೆ ಅಂತ ಅನಿಸ್ತಾ. ನೋಡೋಣ, ಇನ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ನೋಡೋಣ. ಇಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಕ್ಚುಲಿ. ಅದು ಆಗಬೇಕಷ್ಟೇ. ಸಿನಿಮಾ ನಾವು ಮಾಡ್ತೀವಿ ಅಂದ್ಕೊಳ್ಳೋದಲ್ಲ, ಎಲ್ಲೋ ಒಂದು ಕಡೆ ಏನೋ ಅನ್ನಿಸಿ ಏನೋ ಮಾಡಬೇಕು ಅನ್ನಿಸಿದಾಗ ಮಾಡ್ತೀವಿ ಅಷ್ಟೇ. ನೋಡೋಣ. ಸರ್, ನೀವು ಬ್ಲ್ಯಾಕಲ್ಲಿ ಬಂದಿದ್ದೀರಾ, ಹೇಳ್ತಾ ಇದ್ರಿ ನಾನು ಯಾವಾಗಲೂ ಬ್ಲ್ಯಾಕಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು. ಸಿನಿಮಾದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ಸತ್ಯ ಮತ್ತು ಕಲ್ಕಿ ಬಗ್ಗೆ ತೋರಿಸಿರುವಂಥದ್ದು. ಜನರಿಗೆಲ್ಲ ಹೇಳ್ತೀರಾ ಸತ್ಯದ ಕಡೆ ಬನ್ನಿ ಅಂತ, ಆದರೆ ನೀವು ಯಾಕೆ ಬ್ಲ್ಯಾಕ್ ಹಾಕ್ಕೊಳ್ತೀರಾ ಅಂತ ಹೇಳ್ಬಿಟ್ಟು. ನಿಮಗೆ ಸತ್ಯ ಇಷ್ಟನಾ ಕಲ್ಕಿ ಇಷ್ಟನಾ? ಸೊ ಇದ್ರ ಬಗ್ಗೆ ಬ್ಲ್ಯಾಕ್ ಯಾಕೆ ಹಾಕ್ಕೊಳ್ಳಿ? ವೈಟಲ್ಲಿ ಬಂದರೆ ಒಡೆ ಸಾಯಿಸ್ಬಿಡ್ತೀರಲ್ಲ, ಅದಕ್ಕೆ ಬ್ಲ್ಯಾಕಲ್ಲಿ. ಉಪ್ಪಿ ಸರ್ ಹೇಳಿ. ಅದೇ ಫೋಕಸ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಉಪ್ಪಿ ಸರ್, ಈಗ ಸನ್ನಿ ಲಿಯೋನ್ ಸಾಂಗು ಶೂಟ್ ಮಾಡಿದ್ದೀರಾ ಅಲ್ಲ ಇಲ್ಲಿ ಯೂಸ್ ಮಾಡಿಲ್ಲ? ಸ್ವಲ್ಪ ಅದು ಕ್ಲಾರಿಫಿಕೇಶನ್ ಕೊಡಿ. ಈ ಸನ್ನಿ ಲಿಯೋನ್ ನನ್ನದೇ ಒಂದು ಭ್ರಮೆ ಅದು. ಇದು ಹೆಂಗೆ ಕ್ರಿಯೇಟ್ ಆಯಿತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ, ಶೂಟ್ ಮಾಡಿದ್ದೀರಾ ಅಲ್ವಾ, ಇಲ್ಲಿ ಯೂಸ್ ಮಾಡಿಲ್ವಾ ಏನೋ ಅಂತ. ಅದು ಸಿನಿಮಾಲ್ ಬಂದಿಲ್ಲ ಅಂದರೆ ಇಲ್ಲ ಅಂತ ಅಷ್ಟೇ. ಅದು ಶೂಟ್ ಮಾಡಿಲ್ಲ. ಯಾಕೆ ಅಷ್ಟೊಂದು ಅದು ಯಾರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ ಸನ್ನಿ ಲಿಯೋನ್ ಇದ್ದಾಳೆ ನಮ್ಮ ಪಿಕ್ಚರಲ್ಲಿ ಅಂತ. ಅಲ್ಲ, ನೀವೇ ಪೋಸ್ಟ್ ಯಾವುದೋ ವಾಯ್ಸ್ ನೋಡ್ಬಿಟ್ಟು ನಾನು ಪೋಸ್ಟೇ ಮಾಡಿಲ್ಲ, ನಾನು ಎಲ್ಲಿ ಮಾಡಿದ್ದೀನಿ ತೋರಿಸ್ಬಿಡಿ. ಓಕೆ, ಯಾವುದೋ ಒಂದು ವಾಯ್ಸ್ ಬರುತ್ತೆ, ಅದನ್ನು ನೀವು ಸನ್ನಿ ಲಿಯೋನ್ ಅನ್ಕೊಂಡಿರ್ಬೇಕು. ಅಲ್ಲ, ಸಾಂಗ್ ಇದ್ದಾರೆ ಅಂತ ಹೇಳಿದಿರಲ್ಲ, ಸಾಂಗಲ್ಲಿ ಸನ್ನಿ ಲಿಯೋನ್ ಸಾಂಗ್ ಇರುತ್ತೆ. ನಾವೆಲ್ಲ ಹೇಳಿದ್ದೀವಿ ಸಾಂಗು. ಅಜನೀಶ್ ಅವ್ರು ಎಲ್ಲಿದ್ದಾರೆ? ಇದಾರಾ ಇಲ್ಲಿ? ಸನ್ನಿ ಲಿಯೋನ್ಗೆ ಅದರ ಸಾಂಗ್ ಮಾಡಿಸಿದ್ರ ಸರ್? ಇಲ್ಲ ನೋಡಿ. ಅವ್ರು ಜಾಸ್ತಿ ಫೋಕಸ್ ಮಾಡಿ ಆ ವಾಯ್ಸ್ ಹಿಂದೆ ಇರೋದೆಲ್ಲ ಫೋಕಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಲ್ಲ, ಇದೇ ಪ್ರಶ್ನೆನ ನಿರ್ಮಾಪಕರಿಗೆ ಕೇಳೋಣ. ವೇಲು ಸರ್, ಸಾಂಗ್ ಶೂಟ್ ಮಾಡಿದ್ರೆ ಸರ್ ಇಲ್ವಾ ಹೆಂಗೆ? ಎಲ್ಲ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಸೂಪರ್ ಸಕ್ಸಸ್ ಮಾಡಿದ್ದು ಎಲ್ಲ ಕ್ರೆಡಿಟು ನಿಮಗೆ ಹೋಗುತ್ತೆ. ತಮ್ಮ ವಿಮರ್ಶೆಗಳು ಪ್ರತಿಯೊಂದು ಕೂಡ ನಮ್ಮನ್ನು ಎತ್ತಿಡಿದ್ರಿ. 50 ವರ್ಷ ಎತ್ತಿಡಿದ್ರಿ ಲಹರಿ ಸಂಸ್ಥೆನ. ಇದು 50ನೇ ವರ್ಷ. ಒಂದು ಅದ್ಭುತವಾದ ಸಿನಿಮಾ ಉಪೇಂದ್ರಜಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆಗೆ. ಅಫ್ಕೋರ್ಸ್ ಮನೋರಣ್ಣ ನಮಗೆ ಎಲ್ಲ ತಂದೆ ತಾಯಿ ದೇವರು ಎಲ್ಲ. ಇಡೀ ಟೀಮ್ಗೆ ನಾನು ಚಿರುಣಿ ಆಗಿದ್ದೀನಿ. ಮತ್ತು ವಿತರಕರಿಗೆ, ಪ್ರದರ್ಶಕರಿಗೆ, ವಿದೇಶದಲ್ಲಿ ಮಾಡಿದಂಥ ಡಿಸ್ಟ್ರಿಬ್ಯೂಟರ್ಸು ಅವ್ರಿಗೆಲ್ಲನೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಸರ್, ನೀವೇನೋ ಒಂದು ಪ್ರಶ್ನೆ ಕೇಳಿದ್ರಿ. ಅದೇ, ಅದು ಸಾಂಗ್ ಶೂಟ್ ಮಾಡಿದ್ರೆ ಉಪೇಂದ್ರ ಇಲ್ಲ ಅಂತ ಇದ್ದಾರೆ, ಇದು ಕ್ಲಾರಿಫಿಕೇಶನ್ ಕೊಡಿ. ನಾನು ಸೌಂಡು ಕೇಳಿಲ್ಲ, ಕ್ಯಾಮ್ರಾನು ನೋಡಲಿಲ್ಲ ಸರ್ ಅವ್ರು ಶೂಟ್ ಮಾಡೋದು. ಓಕೆ. ಅಲ್ಲ, ನೀವು ಖರ್ಚು ಮಾಡಿರ್ತೀರಲ್ಲ ಒಂದು ಸಾಂಗ್, ಇಷ್ಟು ಅಂತ ಖರ್ಚು ಮಾಡಿ. ನಾನು ಫೈನಾನ್ಷಿಯಲಿ ಭಾಳ ವೀಕು. ಫೈನಾನ್ಷಿಯಲಿ ನಾನು ನೋಡೇ ಇಲ್ಲ. ಓಕೆ. ಈಗ ದುಡ್ಡು ಕೊಟ್ಟಿದ್ದೆ ತಾನೇ, ಅವ್ರು ಬಂದಿದ್ರು ಇಲ್ಲ ಅಂತ ಗೊತ್ತಾಗಬೇಕಾಗ್ಬೇಕು ನಿಮಗೆ. ಹೌದು. ನಾನು ಫೈನಾನ್ಷಿಯಲಿ ನೋಡೇ ಅಲ್ಲ. ಎಲ್ಲ ನೋಡಿದ ಅಣ್ಣ ಅವರು ಕೂಡ ಸಿಟ್ಟಿಗೆ ಬರ್ತಾ ಇರಲಿಲ್ಲ. ನೀವು ಉಪ್ಪಿ ಸರ್ ಥರನೇ ಮಾತಾಡ್ತಾ ಸರ್. ಆ್ಯಕ್ಚುಲಿ ಸತ್ಯ ಹೇಳ್ತೀನಿ ಸರ್, ಅವ್ರ ಜೊತೆಯಲ್ಲಿ ಇದು ನಾನು ಅವ್ರಾಗ್ಬಿಟ್ಟಿದ್ದೀನಿ, ಅವ್ರು ನನ್ನ ಥರ ಆಗ್ಬಿಟ್ಟಿದ್ದಾರೆ. UI ಆಗ್ಬಿಟ್ಟಿದ್ದೀವಿ ಸರ್, ಉಲ್ಟಾ ಆಗ್ಬಿಟ್ಟಿದೆ, ಅಯ್ಯೋ ಆಗ್ಬಿಟ್ಟಿದೆ ಇವಾಗ. ಓಕೆ. ಅಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಈ 1 ತಿಂಗಳು ಜರ್ನಿ ಮಾಡಿದ್ನಲ್ಲ ಸರ್, ಆ ಜರ್ನಿಲಿ ಗೊತ್ತಾಯ್ತು ನನಗೆ. ಎಲ್ಲರಿಗೂ ಮುಂದೆ ಒಂದು ಮೆದುಳಿದ್ರೆ ಆ ಮೆದುಳಲ್ಲಿ 5 ಮೆದುಳಿದೆ ಅವ್ರಿಗೆ. ಇನ್ 1 ಬ್ರೈನ್ ಈ ಗಾಟ್ 5 ಬ್ರೈನ್ಸ್. ಇವತ್ತು ನೋಡಿ, ಇವತ್ತು ಇನ್ನೊಂದು ಏನೇನು ಅದ್ಭುತ, CK ಅಂತ ಹೆಸರು ಕೊಟ್ಟೆ.
ಸಿ ಕೆ ಅಂದರೆ ಕೆಲ್ವಿನ್ ಕ್ಲೀನ್ ಇವತ್ತು ಹಾಕೊಂಬಂದಿದೆ. ಅದೇ ರೀತಿ ಶ್ರೀಕಾಂತ್ ಅವರು ಹಾಕೊಂಬಂದಿದ್ದಾರೆ ನೋಡಿ ಸಿ ಕೆ, ಅದು ಗ್ರೀನು ಸೇಮ್ ಜೀನ್ಸು. ಯಾಕೆಂದರೆ ಭಯ ಪಟ್ಬಿಟ್ಟಿದ್ದೀವಿ, ಕಂಟೆಂಟ್ ಕಿಂಗು. ಸೊ ಏನು ಹೇಳೋದು ಗೊತ್ತಿಲ್ಲ ಸರ್. ನೀವು ಸ್ಕ್ಯಾನ್ ಮಾಡಿಸ್ಲೇಬೇಕು ಕರ್ಕೊಂಡೋಗಿ. ಅಲ್ಲ ವೇಲು ಸರ್, ಸರ್ ನೀವು ಉಪೇಂದ್ರ ಅವರು ಸಿನಿಮಾದಲ್ಲಿ ಹೇಳಿದ್ದಾರೆ ಮೆದುಳಿಂದ ಹೊರಗಡೆ ಬನ್ನಿ ಅಂತ. ನೀವು ಅವರಿಗೆ 5 ಮೆದುಳು ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್, ಸ್ಕ್ಯಾನ್ ಮಾಡಿಸ್ತೀವಿ ಸರ್. ಇವತ್ತು ಸಂಜೆ 5:30 ಫಿಕ್ಸ್ ಮಾಡಿದ್ದೀನಿ. ನಮ್ಮ ಸಣ್ಣಿಲ್ಲಾದ್ರೆ ಟೆನೆಟ್ ಡ್ಯಾಮೇಜ್ ಸೆಂಟರ್ ಅಂತಿದೆ ಸದಾಶಿವದಲ್ಲಿ, ಕರ್ಕೊಂಡು ಹೋಗ್ತಾ ಮನೆ ಪಕ್ಕನೇ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕಲ್ಕಿಯಾಗಿ ಅವತಾರ ಮಾಡ್ತಾರೋ ಅಲ್ಲಿ, ಇಲ್ಲ ಸತ್ಯಾಗಿ ಅವತಾರ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ ಸನ್ನಿ ಲಿಯೋನ್ ಅಂತ ಇದ್ರಲ್ಲ, ಆ್ಯಕ್ಚುಲಿ ಐ ಥಾಟ್ ಅಂದರೆ ಅವ್ರನ್ನ ಪ್ರಕೃತಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ. ಬಿಕಾಸ್ ನಿಮ್ಮ ಇದು ಇದ್ರೊಳಗಿತ್ತು, ಆ ಥರ ಪ್ರಕೃತಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅಂದ್ಕೊಂಡಿದ್ದೆ ಅವಳನ್ನ. ನೀವು ಮಾಡ್ಕೊಂಬಿಟ್ರಿ ರೆಪ್ರೆಸೆಂಟ್. ಓಕೆ, ಅದು ಬಿಟ್ಟು ಅದು ನನ್ನ ಅನಿಸಿಕೆ. ಎಷ್ಟೊಂದು ಅಲ್ಲಿ ಇವಾಗ ನನಗೊಂದು ಗೊತ್ತಾಗಬೇಕಾಗಿದ್ದು, ಯು ಐಲಿ ಎಷ್ಟು ಡಿಕೋಡ್ ಮಾಡಿದರೆ, ಆರ್ ವಿ ಸಕ್ಸಸ್ಫುಲ್ ಆಸ್ ದಡ್ರು, ಆರ್ ವಿ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು? ಅದನ್ನ ನನ್ನನ್ನು ಕೇಳಿದ್ರೆ ಹೆಂಗೆ? ಅಲ್ಲ, ಅದನ್ನ ನಾವು ದಡ್ರಲ್ವಾ? ನಾವು ದಡ್ರಾಗಿ ನೋಡಿರ್ಬೇಕಾಗಿತ್ತಲ್ವಾ ಅದನ್ನ? ಕೇಳಿ ಒಂದೇ ಒಂದು ನಿಮಿಷ. ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ. ಬುದ್ಧಿವಂತರಾದ್ರೆ ಎದ್ದೋಗಿ, ದಡ್ಡರಾದ್ರೆ ಕೂತಿರಿ ಅಂದ್ರೆ ಮೇಲೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ. ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ. ನಿಜವಾದ ಬುದ್ಧಿವಂತರು ದಡ್ರ ಥರ ಇರ್ತಾರೆ, ದಡ್ರ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ. ಓಕೆ, ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದ್ದೀವಿ ನಿಮಗೆ ಗೊತ್ತು. ನೀವೆಲ್ಲ ಬರ್ದಿರೋ ಅಂದ್ರೆ ಆರ್ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ. ವಿ ರೇಟ್ ದ ಮೂವಿ. ಇಲ್ಲ 100% ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡಿಬಿಟ್ಟಿದ್ದೀರಿ ಎಲ್ಲ. ಅದು ಆಮೇಲೆ ಏನು ಹೇಳಿ, ಅದು ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ. ನೀವು 3rd ಲೇಯರ್ಗೂ ಹೋಗ್ಬೋದು, 4th ಲೇಯರ್ಗೂ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ರೈನಲ್ಲಿ ಒಂದು ಏನೋ ಆಗ್ತಾ ಇದೆ ಗಲಾಟೆ ಅಂದರೆ, ಜನ ಎಲ್ಲ ಕಿರಿಸ್ತಿರ್ತಾರೆ, ಅವ್ನು ಸೈಲೆಂಟ್ ಆಗ್ತಾನೆ, ಕಾಮ್ ಡೌನ್ ಕೂಲ್ ಅಂದ್ಕೊಂಡು ಹೋಗ್ತಾನೆ. ಅಂದರೆ ಅದರಲ್ಲಿ ಒಂದು ಮೀನಿಂಗ್ ಇದೆ. ನೀನು ಸುತ್ತಮುತ್ತ ಮಾತು ಕೇಳಿದ್ರೆ ನಿಂಗೆ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತ, ಆ ಥರದ್ದೊಂದು ಅನ್ಕೊಬೋದು. ಈ ಥರದ್ದು ಬಿಡಿ. ಬಟ್ ಒಂದಿದೆ, ಒಂದು ಶಾರ್ಟ್ ಅದು ಆ್ಯಕ್ಚುಲಿ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಕೋಡ್. ಅದು ಓಕೆ ಸರ್, ದಟ್ ಈಸ್ ದ ಲಾಸ್ಟ್ ಶಾಟ್ ಆಫ್ ದಿ ಮೂವಿ ಇದೆಯಲ್ಲ, ಅದು ತುಂಬ ಡಿಫಿಕಲ್ಟು. ಲಕ್ಷದಲ್ಲಿ ಯಾರೋ ಒಬ್ಬರು ಡಿಕೋಡ್ ಮಾಡ್ಬೋದು ಅಷ್ಟೇ ಅದನ್ನು. ಓಕೆ, ಬಟ್ ಅದನ್ನ ನನಗೆಲ್ಲೂ ಕಾಣಿಸ್ಲಿಲ್ಲ ಅಷ್ಟೇ. ಯಾರೋ ಮಾತಾಡಿದ್ದು ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ. ಅದರ್ವೈಸ್ ಎವ್ರಿಬಡಿ ವರ್ ವೆರಿ ನಿಜವಾಗ್ಲೂ ಸೂಪರಾಗಿ ಮಾಡಿದ್ದೀರಲ್ಲ. ಬಟ್ ಒಂದೇನಂದ್ರೆ ನಮ್ಮಲ್ಲಿ ನಾವು ನೋಡಿದವರು ವಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಟು ಸೇ ಅಬೌಟ್ ಯು ಐ. ಬಟ್ ಒಂದು ಕ್ರಿಟಿಕ್ಕು ಫ್ರಮ್ ಔಟ್ಸೈಡ್ ಹಿಂದಿ ಲ್ಯಾಂಗ್ವೇಜ್ ಅವರು, ದೇರ್ ವಾಸ್ ಅ ಹೆಡ್ಲೈನ್, ದೇರ್ ಇಸ್ ನಥಿಂಗ್ ಟು ಡಿಕೋಡ್ ಅಬೌಟ್ ಯು ಐ ಅಂತ ಬರೆದಿದ್ರು. ಸೊ ವಾಟ್ ಯು ಥಿಂಕ್, ಆರ್ ವಿ ಕಿಲ್ಲಿಂಗ್ by releasing our movies in other languages, because we get lot of backslash from there only. So ಆಕ್ಚುಲಿ ಕನ್ನಡಕ್ಕಿಂತ ತೆಲುಗು ಜಾಸ್ತಿ ಡಿಕೋಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? Okay. No, I'm talking about there was ಹಿಂದಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಹಿಂದಿಲಿ. No, but ಒಂದೇ ಒಬ್ರು ಹೇಳಿದ್ರು, ಒಂದು ಹೆಡ್ಲೈನ್ ಅಲ್ಲೇ ಹೇಳಿದ್ರು, there was nothing to decode in UI ಅಂತ. ಇಟ್ ಈಸ್ ಅಪ್ ಟು ಯು. ಹಂಗೆ ನೋಡೋಕೋರ್ ನಿಮ್ಗೆ ಎಲ್ಲ ಸ್ಪೂನ್ ಫೀಡಿಂಗ್ ಥರ ಇದೆ ಸಿನಿಮಾ. ನಿಮ್ಗೆ ಹಂಗೆ ನೋಡ್ತಾ ಹೋದ್ರು ಕೂಡ ಗೊತ್ತಾಗುತ್ತೆ ಆ್ಯಕ್ಚುಲಿ. ಇಫ್ ಯು ವಾಂಟ್ ಟು ಡಿಕೋಡ್, ಇಫ್ ಯು ವಾಂಟ್ ಟು ಫರ್ದರ್ ಇನ್ವೆಸ್ಟಿಗೇಟ್, ಆ ಥರ ಹೋದ್ರೆ ಒಳಗಡೆ ಹೋಗ್ಬೋದು ಅಷ್ಟೇ, ಆ ಥರ ಅದು. Okay. No, but I'm asking to the person who says there's nothing to decode, ನೀವೇನು ಹೇಳ್ತೀರಾ ಅವ್ರ ಬಗ್ಗೆ ಅಂತ? It is understood, nothing to decode. Yes, it is for him, it is nothing to decode. And also like there were mixed reviews then from what Kannada language people, the critics had. It was different in other languages. It was something very different from other languages. ಇದು ಏನು ಗೊತ್ತಮ್ಮ, ಇದು ಈ ಸಿನಿಮಾನೇ ಹಂಗೆ ಇದೆ ಆ್ಯಕ್ಚುಲಿ. ಈ ಸಿನಿಮಾನೇ ನಿಮಗೆ ಒಂದೇ ಒಂದು ಯುನಾನಿಮಸ್ ಒಪಿನಿಯನ್ ಬರೋ ಸಿನಿಮಾ ಅಲ್ಲ ಇದು. ಲಾಟ್ ಆಫ್ ಡಿಸ್ಕಷನ್ ಹ್ಯಾಪನ್ಸ್, ಲಾಟ್ ಆಫ್ ಏನು ಹೇಳಿ, ಏನಿದು ಕರೆಕ್ಟಾ ತಪ್ಪ, ನನಗೆ ಹೇಳ್ತಾ ಇದ್ದಾರೆ ಅವರು, ಅಥವಾ ಬೇರೆ ಹೇಳ್ತೀಯಾರಾ, ಪಕ್ಕದಲ್ಲಿರೋನ್ಗೆ ಹೇಳ್ತೀಯಾರಾ, ಅಥವಾ ಇದು ಸರಿನಾ ತಪ್ಪ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅದೆಲ್ಲ ನೀವೇ ಬರೆದು ಬಿಟ್ಟಿದ್ದೀರಾ, ನಾನು ಇನ್ನೇನು ಹೇಳೋದು ಅದರಲ್ಲಿ. Okay, sir, sorry if I'm straightforward about this. Did Max become the Kalki of your box office? ಯಾರು ಕೇಳ್ತಾ ಇದ್ದೀರಾ? ನಾನೇ ಕೇಳ್ತಾ ಇದ್ದೀನಿ. ಸಾರಿ ಇಫ್ ಐ ಆಮ್ ಸ್ಟ್ರೇಟ್ ಫಾರ್ವರ್ಡ್. ಡಿಡ್ ಮ್ಯಾಕ್ಸ್ ಬಿಕಮ್ ಕಲ್ಕಿ ಅಟ್ ದ ಬಾಕ್ಸ್ ಆಫೀಸ್ ಫಾರ್ ಯು ಐ? ಅರ್ಥ ಆಗ್ತಿಲ್ಲ ನಿಮ್ಮ ಕ್ವಶನ್. ಏನದು ಫಸ್ಟ್ ವರ್ಡ್ ಹೇಳಿದ್ದು ನೀವು? ಏನು ಗೊತ್ತಾ, ನಾನು ಐ ಜಸ್ಟ್ ಡಿಕೋಡಿಂಗ್ ಆನ್ ಮೈ ವೇ ಟು ದ ಪ್ರೆಸ್ ಮೀಟ್. 5 ನಿಮಿಷ ಲೈಕ್ ಯು ಹ್ಯಾವ್ ಗಿವನ್ ನೋ ಸತ್ಯ ಆ್ಯಂಡ್ ಕಲ್ಕಿ ಬಗ್ಗೆ 5 ನಿಮಿಷ ಗ್ಯಾಪಲ್ಲಿ, ಇದು 5 ದಿವಸಕ್ಕೆ ಗ್ಯಾಪಲ್ಲಿ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು.
with Max coming in theaters, has it collections come down for UI and ನಮಗೆ ಗೊತ್ತೇ ಇಲ್ಲ ನಮ್ಗೆ ಯಾವ ಪಿಕ್ಚರ್ ಪಕ್ಕದಲ್ಲಿ ರಿಲೀಸ್ ಆಗಿದೆ ಇದಾಗಿದೆ ಗೊತ್ತಿಲ್ಲ ನಾವು ಹಿಂಗೆ ಅನ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ okay ವಿ ನೋ ಓನ್ಲಿ ಅಬೌಟ್ UI okay ದಟ್ಸ್ ಇಟ್ no is Max again I'm asking ಸಿ this ಅದು ಸಿ ನಾನು ಹೇಳ್ತಿದ್ದು ಮಾರ್ಕೆಟ್ ಇದು ಮಾರ್ಕೆಟ್ ಇಲ್ಲಿ ನಾವು ಇಟ್ಕೊಂಡ್ರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಬಂದು ಇಟ್ಕೊಂತಾನೆ ಇಲ್ಲೊಬ್ಬ ಬಂದು ಇಟ್ಕೊಂತಾನೆ ಅದು ಮಾರ್ಕೆಟ್ ಆ್ಯಕ್ಚುಲಿ ತೆಲುಗು ತಮಿಳು ಫಿಲ್ಮ್ಗಳು ಬರ್ತಾ ಇರುತ್ತೆ ಅದು ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ಮ ಸಿನಿಮಾ ನಮ್ಮಿದು ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ okay sir Yeah. thank you ಈಗ ನೀವು ಬುದ್ಧಿವಂತರಾಗಿದ್ದರೆ ಎದ್ದೋಗಿ ಇದು ಸಿನಿಮಾದೊಳಗೊಂದು ಸಿನಿಮಾ ಬರುತ್ತೆ ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ. ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕ್ಕೊಂಡು ಇದು ಮಾಡಿದ್ರು. ಏನಾಯ್ತದು ಅದು ತುಂಬ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ? ಅಂದರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ. ಅದನ್ನ ಎಂಜಾಯ್ ಮಾಡಿರಲ್ಲ, ತುಂಬಾ ಖುಷಿ ಪಟ್ರಲ್ಲ ಅದನ್ನ. ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರು ಮಾಡಿಲ್ಲ. ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ, ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಬುದ್ಧಿವಂತರಾಗಿದ್ರೆ ನೋಡಿ ಸೈಲೆಂಟ್ ಆಗಿ ಕೂತಿದ್ದಾರೆ. ಬುದ್ಧಿವಂತರಾಗಿದ್ರೆ ಬುದ್ಧಿವಂತ ಅಂತ ಕೈಲಿ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅದು ಹಂಗೆ ಅಂತ ಇರ್ತೀನಿ. ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದರಲ್ಲಿ ಅದು ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ, ನಾನು ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನು ನೋಡಲ್ಲ ಸಿನಿಮಾ, ನಾನು ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಕ್ಕೆ ನನಗೆ ಅನ್ನಿಸ್ತಾ ಇರೋದು. ಎಫೆಕ್ಟ್ ಆಗಿದೆಯಾ ಇಲ್ಲ, ಆಗಿದೆ ಅನ್ನಿಸ್ತಿದೆ ನನಗೆ. ಅದು ಕಲೆಕ್ಷನ್ ಹೇಳ್ತಲ್ಲ ನಿಮಗೆ, ಕಲೆಕ್ಷನ್ ಹೇಳ್ತಾರೆ ನೀವು. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು. ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಬಟ್ ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗೆ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು. ನಿಮಗೆ ಗೊತ್ತಾಯ್ತಲ್ವಾ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ನಂಗೆ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್? ಸೋಷಿಯಲ್ ಮೀಡಿಯಾ. ಒಂದ್ ನಿಮಿಷ ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಫಸ್ಟು ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು. ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು. ಲಾಸ್ಟಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನು ಹೇಳ್ತಾನೆ? ನಾನು ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನು ಹೇಳ್ತಾನೆ ಅವ್ನು? ಎಂಡ್ ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟಲ್ಲಿ ನೋಡಿಲ್ಲ ಅಂದ್ರೆ ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನು ಡೈರೆಕ್ಟ್ರೆ ನಾನೇ ನಿನ್ನ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು, ಈ ಡೈರೆಕ್ಟ್ರು. ಎಗೈನ್ ನಾನೊಂದು ಸ್ಟೋರಿ ಹೇಳಿ ನೀನು ಮಿಸ್ಲೀಡ್ ಮಾಡಲ್ಲ, ನಿನ್ನ ಸ್ಟೋರಿ ನೀನು ನೋಡ್ಕೋ ಅನ್ನೋ ಥರ ಕತೆ ಇದು. ಸರ್, ಫೋಕಸ್ ಮಾಡೋದು, ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತೋ ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ ಒಂದು ನಿಮಿಷ, ಅದಕ್ಕೆ ನಿಮ್ಮ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ. ನಿಮ್ಗೆ ಅನ್ನಿಸ್ತು ಅಂತ ಅಲ್ಲ, ಈಗ ನನಗೆ ಅನ್ನಿಸ್ತಾ ಇರೋದು UI ಅದು ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ಅದು ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಓಕೆ, ಸರಿ, ಥ್ಯಾಂಕ್ ಯು ಸರ್. ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಸ್ನೇಹಪ್ರಿಯ ಸರ್, ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ. ಈ ಸಿನಿಮಾ ಸ್ನೇಹಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನು ಹೋಲಿಸಿದ್ದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡಲಿಲ್ವಾ? ಸೊ ಏನು ಅಂತ? ಪ್ರಕೃತಿನ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವಾ ಸರ್? ಇಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನೂ ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಥರ ಏನಾದರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ಥರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಒಂದು ಯಾವುದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ. ಸರ್ ಆ ಸಿನಿಮಾ ಥರ ಮಾಡಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ಥರ ಮಾಡ್ದೆ ಅನ್ಕೊಳ್ಳಿ. ಸರ್ ಅವನು ಅದನ್ನ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ? ಯಾವ್ದು ಕರೆಕ್ಟ್ ಇದರಲ್ಲಿ ನೀವೇ ಹೇಳಬೇಕು. ಒಂದು ಅದೇ ಥರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವೆ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ಥರ ಮಾಡಬೇಕಾಗಿತ್ತು ಸರ್ ಅಂತ. ಅದರಿಂದ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟು ಸ್ಟೋರಿ ಫ್ಲೋ ಹೆಂಗೆ ಹೋಗುತ್ತೋ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆ ಥರ ಸಿಚುವೇಶನ್ನೇ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದು ಹಂಗೆ ಹೋಯ್ತು ಅಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ? ಹಳೆ ಏನು ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ನಿಮಗೆ? ಇಲ್ಲ, ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ
ನೀವು ಸ್ವಲ್ಪ ಏಯ್ ಬಾ ಅಂತ. ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ ಪ್ರೆಸ್ ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದ್ದೀನಿ ಇದೇ ತರ. ಹೌದಾ? ಹ್ಞೂ ತೋರಿಸಿ ಮತ್ತೆ ನೋಡೋಣ. ವಾಸವರಿಗೆ ಗೊತ್ತು ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದರೂ ಉಪ್ಪಿಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಟಾಪಿಕ್ಸ್ ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು? ಸರ್ ಒಂದು ನಿಮಿಷ ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತು ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಭಾಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ. ಅದೀಗ ಆಲ್ರೆಡಿ ಕೆಲವು ರೋಡ್ಗಳು ನೋಡಿದ್ರು, ಆಟೋಗಳ ಮೇಲೆ ಕೂಡ ಅದನ್ನು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ನ, ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಆ ಥರದ ವರ್ಡನ್ನು. ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ? ಇಲ್ಲ ಸರ್, ಆ ಸಿಚುವೇಶನ್ ಹಂಗಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ಅದನ್ನು ನಿಜ ಹೇಳಬೇಕಾದ್ರೆ ಅದನ್ನು ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗೆ ಮಾಡಿದ್ರಿ ನೀವು ಅಂದರೆ ಅದು ನಮ್ಗೆ ಹೇಳಕ್ಕೆ ಗೊತ್ತಾಗಲ್ಲ. ಅದಾಗಿರುತ್ತದು, ಆ ಡೈಲಾಗ್ ಹಂಗೆ ಬಂದಿರುತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ. ಹಂಗೆ ಬಂತಷ್ಟೇ, ಅದನ್ನೇ ಪ್ಲ್ಯಾನ್ ಮಾಡಿ ಹಂಗಲ್ಲ ಅದು. ಯಾಕಂದರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು 100 ಚಿಲ್ಲರೆ ಸಿನಿಮಾ ನೋಡ್ತೀವಿ. ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು, ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು. ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ಥರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅದು ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗಬೇಕು, ಇದಕ್ಕೊಂದು ಡೈಲಾಗ್ ಹಾಕಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಹಾಕಬೇಕು ಅಂತ ತುಂಬ ಟ್ರೈ ಮಾಡ್ತೀನಿ. ಬಟ್ ಅದು ಏನಕ್ಕೂ ಗೊತ್ತಿಲ್ಲ. ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆ್ಯಕ್ಚುಲಿ. ಎಸ್, ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆ್ಯಕ್ಚುಲಿ. ಬಟ್ ಇದರಲ್ಲಿ ನಿಮಗೆ ನೀವೇ ನೋಡಿದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ಥರ ಎಲ್ಲೂ ಕನ್ಫ್ಯೂಷನ್ ಅನಿಸಲ್ಲ ಅಲ್ವಾ? ನನಗೇನಾದ್ರು ಅನಿಸುತ್ತಾ ಅಂತ. ಲಾಸ್ಟಲ್ಲಿದೆ, ಖಂಡಿತ ಒಪ್ಕೊತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟಲ್ಲಿದೆ. ಬಟ್ ಮಧ್ಯದಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಬಿಟ್ರೆ ಕಷ್ಟ. ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಕಥೆನ ಹೇಗೆ ಒಪ್ಪಿಸ್ತೀರಾ ಸರ್? ನಂಗೆ ಈಗಲೂ ಅರ್ಥ ಆಗ್ತದೆ. ಯಾಕಂದರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ಮ ಸಿನಿಮಾಗೆ ದುಡ್ಡು ಹಾಕ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ. ಅವ್ರು ನನ್ನ ಒಪ್ಕೊಂತಾರೆ ಅಷ್ಟೇ, ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ ಸರ್. ಇದು ಸತ್ಯವಾದ ಮಾತು. ಒಂದೇ ಒಂದು ಲೈನ್ ಸ್ಟೋರಿ ಕೇಳಿಲ್ಲ. ಮನೋಹರ್ ಸಾಹೇಬರು ಎಷ್ಟು ಬಜೆಟ್ ಅಂತಲೂ ನಾವು ಯೋಚನೆ ಮಾಡಲಿಲ್ಲ. ಒಂದು ಒಳ್ಳೆ ಚಿತ್ರ ಕೊಡ್ತಾರೆ, ಆ ನಂಬಿಕೆ ಇತ್ತು. ಆ ಚಿತ್ರ ಕೊಟ್ಟಿದ್ದಾರೆ. ಇಡೀ 7 ಕೋಟಿ ಜನ ಕನ್ನಡಿಗರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ. ಸಿನಿಮಾನು ಕೂಡ ನೋಡಿರಲಿಲ್ಲ. ಅಟ್ ದಿ ಸೇಮ್ ಟೈಮು ನಾನು ಕೂಡ ತುಂಬ ಅವ್ರನ್ನ ಗಮನದಲ್ಲಿ ಇಟ್ಕೊತೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಪ್ರತಿ ಸ್ಟೇಜಲ್ಲೂ ಕೂಡ ಇಲ್ಲಿ ಜಾಸ್ತಿ ಆಗತ್ತಾ, ಇಲ್ಲಿ ಕಡಿಮೆ ಆಗತ್ತಾ, ಇಷ್ಟೊಳಗೆ ಆಗ್ತಾ ಇದೆಯಾ, ನಿಮ್ಗೆ ತೊಂದರೆ ಆಗಲ್ವಾ, ಯು ಕ್ಯಾನ್ ಆಸ್ಕ್ ದೆಮ್. ಐ ನೆವರ್ ಟೇಕ್ ದೆಮ್ ಆ್ಯಸ್ ಗ್ರಾಂಟೆಡ್, ಮಾಡಿಬೋಣ ಅಂತ. ಎವ್ರಿ ಸ್ಟೇಜು ಕೂಡ CG ಇರ್ಬೋದು, ಸೆಟ್ಸ್ ಇರ್ಬೋದು, ಒಂದು ಆರ್ಟಿಸ್ಟ್ ಹಾಕೋದಿರ್ಬೋದು, ಪ್ರತಿಯೊಂದು ಡಿಸ್ಕಸ್ ಮಾಡ್ತೀವಿ ನಾವು. ಆಗುತ್ತಾ, ನಿಮ್ಗೆ ವರ್ಕೌಟ್ ಆಗುತ್ತಾ, ಇಷ್ಟರಲ್ಲಿ ಓಕೆನಾ, ಇದನ್ನು ನಾನು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತು, ಅವ್ರು ಗೆದ್ರೆ ನಾನು ಗೆಲ್ಲೋದು ಅಷ್ಟೇ ಇಲ್ಲಿ. ಅರ್ಥ ಆಯ್ತಾ? ಇವ್ರು ಗೆದ್ರೆ 100 ಸಿನಿಮಾ ಮಾಡ್ತಾರೆ, ಮತ್ತೆ ನನ್ನಂಥ 100 ಜನ ಡೈರೆಕ್ಟ್ರಿಗೆ ಅವಕಾಶ ಕೊಡ್ತಾರೆ. ಅದನ್ನು ನಾನು ಯಾವತ್ತೂ ಗಮನದಲ್ಲಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಸಿನಿಮಾ ಮಾಡಿದಾಗ ಫಸ್ಟ್ ನನ್ನ ಪ್ರಿಯಾರಿಟಿ ಏನಂದರೆ ಥಿಯೇಟ್ರಿಗೆ ಬರೋ ಜನ ಅವ್ರ ದುಡ್ಡಿಗೆ ಮೋಸ ಆಗಬಾರ್ದು. ಅವ್ರು ಕೊಡೋ ದುಡ್ಡಿಗೆ ಏನೋ ಒಂದು ಅವ್ರಿಗೆ ಇದಾಗಬೇಕು. ಎರಡನೇದು, ಪ್ರೊಡ್ಯೂಸರ್ ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಬೇಕು. ಇದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಲ್ಲ. ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ, ಇದು ಹಿಂಗಾಗತ್ತೆ, ನಾನು ದೇವರಾಣೆ ಯೋಚನೆ ಮಾಡಲ್ಲ. ಅದು ಅವ್ರು ಹೇಳಬೇಕು, ಮತ್ತು ನಾನು ಹೇಳಬಾರ್ದು ಅದನ್ನು. ವಾಸು ಸರ್, ಅದು ಅವ್ರು ಹೇಳಬೇಕು, ನಾನು ಹೇಳೋದಲ್ಲ. ಅಮ್ಮ ಇನ್ನ ನಡೀತಾ ಇದೆಯಮ್ಮ. ಶಾರದಮ್ಮ ಅವರೇ, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನಮಗೆ ಸಾಲದಮ್ಮ. ಅಮ್ಮ ಖಂಡಿತ ಅಮ್ಮ,
ಇವಾಗ ಅಬ್ರಾಡ್ದೆಲ್ಲ ಬರಬೇಕು, ವಿದೇಶದ್ದು ಎಲ್ಲ ಕಂಪ್ಲೀಟ್ ಹಾಕೊಂಡು ಬರಬೇಕು. ನಿಜವಾಗ್ಲೂ ಸಂತೋಷವಾಗಿ ಹೇಳ್ತಾ ಇದ್ದೀನಿ, ಬಾಕ್ಸ್ ಆಫೀಸ್ ಹಿಟ್ಟಾಗಿದೆ. ಆ್ಯಂಡ್ ನಮ್ಮ ನಿರ್ದೇಶಕರು ಹೇಳಿದ್ದೆಲ್ಲ 100% ಸತ್ಯ. ಒಂದೊಂದು ಶಾರ್ಟ್ ತೆಗಿಬೇಕಂದ್ರೆ ಪ್ರತಿಯೊಂದು ಕೂಡ ಎಷ್ಟು ಖರ್ಚಾಗುತ್ತೆ, ಏನು ನೀವು ಹೊರೆ ಆಗಬಾರ್ದು ಅಂತಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೂ ಕೂಡ ಫಸ್ಟು ನೀವು ಸೇಫ್ ಆಗಬೇಕು ಗುರುವೇ ಸೇಫ್ ಆಗಬೇಕು. ಅಣ್ಣವ್ರು ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ ಅಂತಂದ್ಬಿಟ್ಟು 100 ಸಲ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಪಿಕ್ಚರು ಯಶಸ್ವಿ ಆಗಿದೆ, ದುಡ್ಡು ಬಂದಿದೆ, ಇನ್ನೂ ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಯಿ. ಸರ್ ಹೆಂಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ಇದೇ ಹುಳ ಅನ್ನೋದು. ಹುಳ ನಾನು ಬಿಡೋದಲ್ಲ. ಎಷ್ಟು ಬಿಟ್ಕೊಂಡಿದ್ದೀರಾ ಅಂದರೆ ಪಿಕ್ಚರ್ ಚೆನ್ನಾಗಾಗಿದೆ, ಆಗಿದೆಯಾ ಡೌಟಲ್ಲಿ ಹೇಳ್ತಾವ್ರೆ ಸರ್, ಚೆನ್ನಾಗಿ ಇಷ್ಟಪಡ್ತಾರೆ. ಯಾಕೆ ಡೌಟು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸಿ ವಿ ಆರ್ ಸೋ ಮಚ್ ಆಫ್ ಆ್ಯಕ್ಚುಲಿ ಈ ಹುಳುಗಳು ಇಟ್ಕೊಂಡು ಪ್ರೊಡ್ಯೂಸರ್ ಹ್ಯಾಪಿಯಾಗಿದ್ರು ಇವ್ರಿಗೆ ಸಂತೋಷ ಇಲ್ಲ. ಸರ್ ಏನೋ ಸುಮ್ಮನೆ ಡವ್ ಕುಯ್ತಾ ಇದ್ದಾರೆ ಇವರು. ಯಾಕ್ರಿ ಕುಯ್ತಾರೆ ಡವ್? ಸರ್ ಡೌಟ್ ಚೆನ್ನಾಗಿ ಬಂದಿದೆ ಅಂತಾರೆ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಾರೆ. ಅಲ್ಲ ಸರ್, ಈ ವಿಷಯದಲ್ಲ ಡೌಟ್ ಅಂತ ಅಲ್ಲ ಸರ್. ಉಪೇಂದ್ರ ಸರ್, ಇವಾಗ ನೀವು ಈ ಸಿನಿಮಾಗಳ ಕಂಟೆಂಟ್ ಇಲ್ಲದೇನೂ ಬೇರೆ ಲ್ಯಾಂಗ್ವೇಜ್ನವರು ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡದಾಗಿ ಪ್ರಮೋಷನ್ ಮಾಡಿ 100 ಕೋಟಿ 200 ಕೋಟಿ 500 ಕೋಟಿ ಅಂತಿದ್ದಾರೆ. ಬಟ್ ನೀವು ಇಷ್ಟು ವರ್ಷ 30 ಇಯರ್ಸಿಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ. ಓಕೆ, ಕರ್ನಾಟಕದಲ್ಲಿ ಹಿಟ್ಟು, ಬಟ್ ಇದನ್ನು ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂಥ ಸ್ಟೋರಿ ನಿಮ್ಮ ಸಿನಿಮಾ. ಸೊ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರು, ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ. ಅಲ್ಲಿ ನ್ಯಾಷನಲ್ ಲೆವೆಲಲ್ಲಿ ನೀವು ಪ್ರಮೋಷನ್ ಮಾಡೋಲ್ಲಿ ಏನಾದರೂ ಫೇಲ್ ಆದ್ರಾ ಅಂತ? ಇಲ್ಲ ಕೇಳಿ ಒಂದು ನಿಮಿಷ. ಕೆಲವು ಸತಿ ನೋಡಿ, ಎಲ್ಲ ಏನು ಹೇಳಿ, ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು. ಅದನ್ನು ಯಾವ ಲೆವೆಲ್ಗೆ ಹೋಗ್ಬೇಕೇನೋ ನಮ್ಮ ಕೈಲಿರಲ್ಲ. ಸೋ ಮೆನಿ ರೀಸನ್ಸ್ ಇರುತ್ತೆ. ಕ್ರಿಸ್ಮಸ್ ಇರುತ್ತೆ, ಅಲ್ಲಿ ಪಿಕ್ಚರ್ಗಳಿರುತ್ತೆ, ಆಮೇಲೆ ನಮ್ಮ ಟೈಮ್ ಇದು ಏನು ಹೇಳಿ, ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು, ಆಂಧ್ರಲ್ಲಿ ಪಬ್ಲಿಸಿಟಿ ಮಾಡಬೇಕು, ಇರೋದ್ರಲ್ಲಿ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ. ಅವೆಲ್ಲ ಇರುತ್ತೆ. ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಕ್ಚರ್ ರೆಡಿ ಆಗಿದ್ದಿದ್ರೆ ನಮಗೊಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು. ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ, ಅದು ಹೇಳೋಕ್ಕಾಗಲ್ಲ. ಕೆಲವು ಸತಿ ನೆಕ್ ಮೂಮೆಂಟಲ್ಲಿ ಏನೇನೋ ಇದಾಗತ್ತೆ. ಆ ಥರ ಅದು ನಮ್ಮ ಕೈಲಿ ಇಲ್ಲದೇ ಇರೋ ವಿಷಯ. ಖಂಡಿತ ನೀವು ಹೇಳಿದ್ದು ಕರೆಕ್ಟು. ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ. ಏನು ಹೇಳಿ, ಇಡೀ ಇಂಡಿಯಾ ಎಲ್ಲ ಹೊಡ್ಕೊಂಡು ಬಂದಿದ್ದಾರೆ. ನೀವು ಅನ್ಕೊತಿದ್ದೀರಾ ನಾನು ಆ ಥರ ಮಾಡಬೇಕು ಅಂತ. ನೋಡೋಣ, ಭಗವಂತ ಇದು ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗಿ ಮಾಡಿ ಇನ್ನೂ ಅದು ಆಗ್ಬೋದು, ಹೇಳೋಕ್ಕಾಗಲ್ಲ. ಖಂಡಿತ. ಗುಡ್ ಲೈಫ್ ಸರ್. ಥ್ಯಾಂಕ್ ಯು. ಸರ್, ಇದು ಪ್ರತಿ ಸಿನಿಮಾ ಸರಿ ಪ್ರತಿ ಸಿನಿಮಾ ರಿಲೀಸ್ ಆದಾಗ ಒಂದು ಕ್ರಿಟಿಕ್ಕು, ರಿವ್ಯೂಸು ಆಡಿಯನ್ಸ್ ಕಡೆಯಿಂದನೂ ಇರುತ್ತೆ, ಮೀಡಿಯಾ ಕಡೆಯಿಂದನೂ ಇರುತ್ತೆ. ಆದರೆ ಉಪ್ಪಿ 2 ಸಿನಿಮಾ ಇಂದ ಸ್ಟಾರ್ಟ್ ಆಗಿದ್ದು ಈಗ UI ವರೆಗೂ ಈ ಡಿಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ. ಹೆಂಗೆ ಅಂದರೆ ನಾವು ನಮ್ಮ ಜೊತೆಗೆ ಆಡಿಯನ್ಸ್ ಕೂಡ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನು ಹೇಳೋದು ಗುರು, ಇದಕ್ಕೆ ಅರ್ಥನೇ ಆಗ್ತಿಲ್ವಲ್ಲ ಏನು ಅಂದರೆ ಈ ಥರದ್ದೊಂದು ಕನ್ಫ್ಯೂಸಿಂಗ್ ಸ್ಟೇಟಸ್ ಇರ್ತಾರೆ. ಈ ಥರದ್ದೊಂದು ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನಿಮಗೆ ಅಂತ? ಇಲ್ಲ, ಆ ಥರ ಇಲ್ಲ. ಇಲ್ಲಿ ನೀವೇ ನೋಡಿದ್ದೀರಾ ಏನಿದೆ ಅಂತ. ಆ್ಯಕ್ಚುಲಿ ನನಗೆ ಅದು ಹೆಂಗೆ ಅಂತ ಹೇಳೋದು, ಹೆಂಗೆ ಮಾಡ್ತೀರ ಅಂದರೆ ಹೇಳೋಕ್ಕೆ ಗೊತ್ತಾಗಲ್ಲ. ಅದು ಗೊತ್ತಿಲ್ಲ. ನೀವೇ ನನ್ನ ತಲೆ ಹುಳ ಬಿಡ್ತಾ ಇದ್ದೀರಾ. ನಾನೇನು ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸರ್, ಸಿನಿಮಾ ನೋಡಿರೋರು ಎರಡೇ ಹೇಳ್ತಾ ಇರೋದು. ಒಂದು ಅರ್ಥ ಆಯಿತು ಅಂತ ಹೇಳ್ತಿದ್ದಾರೆ, ಒಂದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅರ್ಥ ಆಯಿತು ಅನ್ನೋರಿಗೆ ಪ್ರಜಾಕೀಯ ಥಾಟ್ಗಳು ಅರ್ಥ ಆಗಿದೆ, ಪ್ರಜಾಕೀಯದ ಬಗ್ಗೆ ಅರ್ಥ ಆಗಿದೆ. ಅರ್ಥ ಆಗಿಲ್ಲ ಅನ್ನೋರಿಗೆ ಅವರು ರಾಜಕೀಯದ ಒಳಗಡೆ ಅವರು ಬ್ರೈನ್ನ ತುರ್ಕಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರಿಗೆ ಸಿನಿಮಾ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ? ಇಲ್ಲ, ಇದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಾ. ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ, ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ, ತುಂಬ ಬೇರೆ ಬೇರೆ ವಿಷಯ ಇದೆ. ತುಂಬ ಜನ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಅರ್ಧ ಗಂಟೆ ಬೇಕು. ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಜನ ಹೇಳಿದ್ದಾರೆ. ನಾನು ಒಂದೇ ಒಂದು ಹೇಳೋದು, ಖಂಡಿತ ಇದು ಅರ್ಥ ಆಗಿಲ್ಲ ಅಂದರೆ 2ನೇ ಸತಿ ದಯವಿಟ್ಟು ನೋಡಿ. ಭಾಳ ಅರ್ಥ ಆಗತ್ತೆ ನಿಮಗೆ, ಅಷ್ಟು ಹೇಳ್ಬೋದು ಅಷ್ಟೇ. ಸರ್, ಯಾರಾದರೂ ರಾಜಕೀಯ ವ್ಯಕ್ತಿಗಳು ಕಾಲ್ ಮಾಡಿದ್ರ ಸರ್ ಸಿನಿಮಾ ನೋಡಿ? ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಪಿಕ್ಚರ್ನ. ಸರ್ ಇಲ್ಲಿ ಆಮೇಲೆ ಅಂಥವ್ರೇ ಕ್ಲೀನಾಗಿ ಹೇಳ್ಬಿಟ್ರು, ಇಲ್ಲ ರೀ ತುಂಬ ಇದು ಬೇಕ್ರಿ, ಈ ಸಮಯಕ್ಕೆ ಇದು ಬೇಕು ಅಂತ. ಯಾರು ಸರ್?
ಯಾರು ಅಂತ ಸದಾನಂದ ಗೌಡ್ರು ಹೇಳಿದ್ರು ಸದಾನಂದ ಗೌಡ್ರೆ. ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿದ್ರು ಅವರು. ಅವ್ರದ್ದು ವಿಡಿಯೋನೇ ಬಂತಲ್ಲ, ವಿಡಿಯೋನೇ ಮೀಡಿಯಾದಲ್ಲಿ ಬಂತಲ್ಲ. ಬಂತು ಅದೊಂದು. ಆಮೇಲೆ ಇನ್ನ ಯಾರಾದ್ರೂ ಮಾಡಿದ್ರೆ ಸರ್? ಇನ್ನು ನೋಡೋಣ, ಇವ್ರು ಯಾರ್ಯಾರು ಕರೆಸ್ತಾರೋ ಯಾರ್ಯಾರು ತೋರಿಸ್ತಾರೋ. ಅವ್ರು ನಾವು ಕರೆಸ್ತಾ ಇಲ್ಲಮ್ಮ, ಅವರೇ ಬರ್ತಾ ಇದ್ದಾರೆ ಇವಾಗ. ಅದೇನು ಅರ್ಥ ಆಗ್ತಾ ಇಲ್ವಂತೆ, ಅರ್ಥ ಆಗ್ತಾ ಇಲ್ವಂತೆ. 2 ಸಲ ನೋಡೋಣ, 3 ಸಲ ನೋಡೋಣ. ಉಪೇಂದ್ರ ಸರ್, ನೀವು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರು ಅಂತ ಅಂದ್ರಿದಾಗ ನಿಮ್ ಪ್ರಕಾರ ಜನಗಳೇ ರಾಜಕೀಯರು ಅಂತ ನಾನು ಅನ್ಕೊಂಡೆ. ಏನಂದ್ರಿ? ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರಾ ಅಂತ ಕೇಳಿದ್ರಲ್ಲ ಅವರು, ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಅಂತ. ನೀವು ಜನರೇ ಲೀಡರ್ಸು, ಅವರಿಂದನೇ ಆ್ಯಕ್ಚುಲಿ ದ ಸಿಸ್ಟಮ್ ಶುಡ್ ಫಾಲೋ ಅಂತ ನೀವು ನಿಮ್ಮ ಪ್ರಕಾರ. ಸೊ ರಾಜಕೀಯ ವ್ಯಕ್ತಿಗಳು ಒಬ್ರೊಬ್ರಲ್ಲಿ ನೀವು ನೋಡ್ತೀರಾ ಅಂತ ಅನ್ಕೊಂಡು ಜನರೇ ನೋಡಿದಾರಲ್ಲ ಅಂತ ನೀವು ರಾಜಕೀಯರನ್ನೇ ಜನರು ಅಂತ ಅನ್ಕೊಂಡಿದ್ದೆ ನಾನು. ಕರೆಕ್ಟ್, ಹೌದಲ್ವಾ? ಬಟ್ ಯು ಸೆಡ್ ರಾಜಕೀಯ ಅಂದ್ರೆ ಸದಾನಂದ ಗೌಡ ಅಂತ ಅಂದ್ರಿ. ಅದು ಅವ್ರು ಕೇಳಿದ್ದಕ್ಕೆ ನಾನು ಹೇಳಿದೆ. ರಾಜಕೀಯ ವ್ಯಕ್ತಿಗಳು ಬಂದ್ರೆ ಅಂದಾಗೆ ಅವ್ರು ಬಂದಿದ್ದಾರೆ ಅಂತ ಹೇಳುದು ಅಷ್ಟೇ. ಉಪ್ಪಿ ಸರ್ ಇಲ್ಲಿ ಈ ಕಡೆ ಇದ್ದೀನಿ ಸರ್. ಇಲ್ಲಿ ಹಾ. ನಾನು ಉಪ್ಪಿ ಸರ್ ಫ್ಯಾನ್ ಅಲ್ಲ, ಉಪ್ಪಿ ಸರ್ ಫಾಲೋವರು. ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಶಾರ್ಟ್ನ ಡಿಕೋಡ್ ಮಾಡಿ ಅಂದರೆ ನಾನಿನ್ನೂ ಜಸ್ಟ್ ಪ್ರೀ ಕ್ಲೈಮ್ಯಾಕ್ಸಲ್ಲಿದೆ. ಸೊ ಅಲ್ಲಿ ನನಗೆ ಅರ್ಥ ಆಗಿದೆ ಏನಂದರೆ ನೀವು ಆ್ಯಕ್ಚುಲಿ ಅಲ್ಲಿ ಫೋಕಸ್ ಮಾಡಿ ತೋರಿಸಿದ ಸಿನಿಮಾನೇ ಬೇರೆ, ನಮಗೆ ತೋರಿಸಿದ ಸಿನಿಮಾನೇ ಬೇರೆ. ಸೊ ಹಂಗಾಗಿ ಏನು ಫೋಕಸ್ ಏನು ಮಾಡಬೇಕಿತ್ತು, ನೀವು ತೋರಿಸಿರೋ ಕಲ್ಕಿ ಕಥೆಯಲ್ಲಿ ನಾವೇನು ಫೋಕಸ್ ಮಾಡಬೇಕಿತ್ತು? ಯಾಕಂದರೆ ನೀವು ಅಲ್ಲಿ ಸಿನಿಮಾದೊಳಗಡೆ ತೋರಿಸಿರ್ತಕ್ಕಂಥ ಸಿನಿಮಾನೇ ಬೇರೆ, ನಮಗೆ ತೋರಿಸಿರ್ತಕ್ಕಂಥ ಸಿನಿಮಾ ಬೇರೆ. ಸೊ ನಮಗೆ ಫೋಕಸ್ ಮಾಡಿ ಅಂತ ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ. ಅಲ್ಲಲ್ಲ, ಹೆಂಗೆ ಹೇಳಿ ಇದನ್ನ, ಏನದು ಅವರೇ ಹೇಳ್ತಾ ಇದ್ದಾರಾ ನಿಮಗೆ? ಏನಿಲ್ಲ ಸರ್. ಪುನೀತ್ ಹೌದಾ? ಹೌದಾ ಸರ್, ಉಪ್ಪಿ ಸರ್. ಹಾಂ. ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ, ಅಂದರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ನೀವು ಆ ಥರ ಒಂದು ಹೇಳಿದ್ರೆ ಅದು ತುಂಬ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ. ಸೊ ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಹೇಳ್ತೀರಾ? ಅಲ್ಲಲ್ಲ, ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದು ರಿಲೆವೆಂಟು, ಇವತ್ತಿಗೂ ಎಷ್ಟೋ 1000 ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನಿಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟಲ್ಲಿ ದುಡ್ಡು ಕೊಡಬೇಕು. ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನು ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೇನು, ಆ್ಯಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದರೆ ಆತ್ಮ ಇದ್ದಂಗೆ, ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡೋಕ್ಕೆ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು, ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥವಾಯ್ತಾ? ಇದು ಜಿಂಕೆ, ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬಂಗಾರದ ಜಿಂಕೆ, ಹಾಂ, ಮಾಯಾ ಜಿಂಕೆ. ಸೊ ರಾವಣ ಅಂದರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರುವಂಥವನು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೇ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನು ಅವರು ಬೇರೆ ಬೇರೆ ಥರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದು ಅಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್, ನೀವೇನಾದ್ರು ರಾಮಾಯಣ ಮಾಡಿಬಿಟ್ರೆ ಮೋಸ್ಟ್ಲಿ ಅದು ಬೇರೆ ಥರನೇ ಮಾಡ್ತೀರಾ ಅಂತ ಅನಿಸುತ್ತೆ ಸರ್. ಯಾಕಂದರೆ ನಿಮ್ಮ ಒಂದು ಡಿಕೋಡು ಬೇರೆ ಥರನೇ ಇದೆ ಮೈಂಡ್ ಸೆಟ್ಟು. ಅಂದರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ, ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು. ಸೊ ಮಾಡಿಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ? ಇಲ್ಲ, ನೋಡೋಣ. ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ಗೆ ಮಾಡ್ತಿರ್ಬೋದು ದೊಡ್ಡದಾಗಿ. ಉಪ್ಪಿ ಸರ್ ಇಲ್ಲಿ ಇಲ್ಲಿ ಸರ್ ರಾಮಚಂದ್ರನ್ ಅಂತ ಹೇಳ್ಬಿಟ್ಟು ಸರ್, ನೀವು ಫಸ್ಟು ಸೂಪರ್ ಅನ್ನೋ ಮೂವಿ ಮಾಡ್ತೀರಾ, ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ, ಬದಲಾಗಿ ಅಂತ ಹೇಳ್ತೀರಾ. ಬದಲಾದರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ, ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್. ಅಂದರೆ ನೀವು ಬದಲಾದರೆ ದೇಶ ಹಿಂಗಾಗುತ್ತೆ ಅಂತ. ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ UAಯಲ್ಲೂ ಕೂಡ ಅದನ್ನೇ ಹೇಳೋಕ್ಕೆ ಇಷ್ಟಪಟ್ಟಿದ್ದೀರಾ ಸರ್. ಉಪ್ಪಿ ಸರ್ ಪ್ರತಿ 5 ವರ್ಷಕ್ಕೋ 6 ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ, ಹಿಂಗಾದರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗಲಿ ಬದಲಾಗೋಕ್ಕೆ? ಏನೋ ನೀವು ಹೇಳ್ಬೇಕು ಅದನ್ನು. ನನ್ನ ಕ್ವಶನ್ ಕೇಳೋದಲ್ಲ ಇದು, ನೀವು ಆನ್ಸರ್ ಮಾಡೋ ಕ್ವಶನ್ ಇದು. ಅಲ್ಲ ಸರ್, ಏನಂದರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗಲೂ ಸರ್, ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ, ಸೊ ಏನೋ ಇನ್ನೊಂದು 5 ವರ್ಷಕ್ಕೆ ಕರ್ನಾಟಕ ಹಿಂಗಾಗ್ಬೋದು, ಏನೋ ಬದಲಾಗ್ಬೋದು. ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ, ಇದು ಪರ್ಸ್ನಲ್ ವಿಷಯ. ಇದು ಹೇಳ್ತಿರೋದು ನಾನು. ಈಗ ಸಿಂಪಲ್ಲಾಗಿ ಹೇಳಲ್ಲ, ಹೆಂಗೆ ಹೇಳಲಿ ನಾನು ಇದನ್ನು. ಈಗ ಫಾರ್ ಎಕ್ಸಾಂಪಲ್, ಇವಾಗ ಯುವಕರಿಗೆ ಜಾಬ್ಸ್ ಬೇಕು ಅಂತಾರೆ. ಆ್ಯಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ, ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ. ನೀವು ಹುಡುಕ್ಬೇಡಿ ಮಾಡಿ ಅಂತ.
ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ ನಾನು ಡೈರೆಕ್ಟ್ರ್ ಆಗಬೇಕು ಅಂತ. ನಾನು ಹೇಳೋದು ಡೈರೆಕ್ಟ್ರ್ ಮುಂದೆ ಆಗೋದಲ್ಲ, ಈಗಲೇ ಆಗ್ಬಿಡು ಅಂತ. ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ, ಅಂದರೆ ಕ್ಯಾಮ್ರಾ ಇದೆ, ಥಿಯೇಟ್ರು ಇದೆ, ಅದರಲ್ಲಿ ಯೂಟ್ಯೂಬ್ ಇದೆ, ಒಂದು ಯಾವ್ದಾರು ಒಂದು ಡೈರೆಕ್ಟ್ ಮಾಡು, ಅಲ್ಲೇ ಎಡಿಟಿಂಗ್ ಇದೆ ಮಾಡು, ಮ್ಯೂಸಿಕ್ಕು ಸಿಗುತ್ತೆ ಮಾಡು, ಯೂಟ್ಯೂಬ್ ಇದೆ, ಥಿಯೇಟ್ರ್ ಹಾಕು, ನಾಳೆ ನೀನು ಡೈರೆಕ್ಟ್ರ್ ಆಗ್ಬಿಡ್ತೀಯ ಅಲ್ವಾ? ಡೈರೆಕ್ಟ್ ಯಾವುದೇ ಆಗಬೇಕಂದ್ರೆ ಈ ಕ್ಷಣದಲ್ಲಿ ಆಗಬೇಕು, ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು. ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ. ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ. ಆ್ಯಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸ್ನಲ್, ಅದು ತುಂಬ ಪರ್ಸ್ನಲ್, ಅದು ನನ್ನ ಆಡಿಯನ್ಸ್ಗೆ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅದು ಸರ್ ಉಪ್ಪಿ ಸರ್, ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು, ಸತ್ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ. ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರಾ. ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತೀರ, ಹೇಗೆ? ನಾನೆಲ್ಲಿ ಪ್ರಶ್ನೆ ಹುಳ ಅಂದೆ? ನೀವು ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು, ಇನ್ನೊಂದು ನೀವೇ ಹುಳ ಬಿಟ್ಕೋತೀರಾ? ಹುಳ ಅನ್ಲಿಲ್ಲ, ಡೌಟ್ಗಳನ್ನ ಹುಳ ಅಂದಿದ್ದು. ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಸರ್ ವಿ ಆರ್ ವೆರಿ ಹ್ಯಾಪಿ ಸರ್. ಸರ್ ಡೌಟೇ ಪ್ರಶ್ನೆ ಯಾಕೆ ಪರಿವರ್ತನೆ ಆಗೋದು ಸರ್? ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದರಲ್ಲಿ. ಅಲ್ಲ, ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು. ನಮ್ಮ ದುಡ್ಡು ಇನ್ನೊಬ್ಬ ತೊಗೊಂಡು ಆಳ್ತಿರ್ಬೇಕು, ಅನುಮಾನ ಪಡಿ. ಈಗ ನಾನು ಅನುಮಾನ ಬಂದ್ರೆ ನಿಮಗೆ ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ಹೆಂಡತಿಗೆ ದುಡ್ಡು ಕೊಟ್ಟಿದ್ದೀನಿ ಏನು ಮಾಡ್ಬಿಟ್ಲ ಹೇಳೋ ಅಂದ್ರೆ? ಹೌದು, ಅಲ್ಲೂ ಇರುತ್ತೆ ಅನುಮಾನ, ಕೇಳ್ತೀವಿ ನೀವು. ಕೇಳಿ ಹುಳ ಅನ್ನೋದು ಹೇಗೆ? ನನಗೆ ಮಾತ್ರ ನೀವು ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಅಲ್ಲ ಹಾ ಪರವಾಗಿಲ್ಲ. ನೀವು ಹುಳ ಅನ್ನೋ ಪದ ಅದು ತುಂಬಾನೇ, ನೀವು ಹುಳ ಅಲ್ಲಿ ಹುಳ ಬಿಡ್ತೀರಾ, ಇಲ್ಲಿ ತಲೆ. ನನಗೆ ಎಷ್ಟು ಸತಿ ಹೇಳಿದ್ದೀರಾ ನೀವು? 10 ವರ್ಷದಿಂದ ಹೇಳ್ತಾನೆ ಇದ್ದೀರಾ. ನಾವು ಒಂದೇ ಒಂದು ಸತಿ ಹೇಳದ್ನಪ್ಪ, ಕೋಪ ನೋಡಿ ಅದಕ್ಕೆ ಅವ್ರಿಗೆ. ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆ ಆಗಿಲ್ಲ, ಪ್ರಶ್ನೆ ಕೇಳೋನು ಯಾವನು. ಥ್ಯಾಂಕ್ ಯು ಕೇಳ್ತಾ ಇದ್ದೀರಲ್ಲ, ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ, ನಾವು ಉತ್ತರ ಹೇಳೋದಕ್ಕೆ. ಥ್ಯಾಂಕ್ ಯು. ಉಪ್ಪಿ ಸರ್, ಇಲ್ಲಿ ಲಕ್ಷ್ಮಿ ಸರ್, ಇಲ್ಲಿ ಸಿನಿಮಾಗೂ ಬಿಫೋರು ಆಯ್ತು ಸರ್, ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರೆ, ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬ ಚೆನ್ನಾಗಿದೆ ಅಂತ ವಿಡಿಯೋ ಬೈಟು ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯಿತು, ಅವರೆಲ್ಲರೂ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ನೋಡಿದ್ರ ಸರ್, ಏನು ರಿಯಾಕ್ಷನ್ ಬಂತು ಅಂತ? ಇಲ್ಲಪ್ಪ, ಆ ಸಂದರ್ಭ ಹಂಗೆ ಬಂತು. ನಾನು ಅಲ್ಲಿ ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ? ಮುಗಿದೋಯ್ತು. ನೀವು ಖುಷಿ ಪಟ್ಟರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್ ನನಗೆ ಒಂದೇ ಒಂದು ಡೌಟ್ ಅಬೌಟ್ ಯು ಐ ಇಸ್ ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡಿಕೊಡಿ ಸರ್. ಏನಮ್ಮ ಕಲ್ಕಿ? ನನ್ನ ಪ್ರಕಾರ ಗರುಡ ಪುರಾಣ ಅಂದರೆ ಒಂದು ಪುರಾಣದಲ್ಲಿ ಇಟ್ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ, ಈ ಪಿಕ್ಚರಲ್ಲಿ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನು ಒಂದು ಚಾಲೆಂಜ್ ಕೊಡ್ತೀನಿ ನಿಮಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. I'm talking about the character, sir, not about the system or whatever you're telling is this one. ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ. ಕರೆಕ್ಟಾಗಿ ಹೇಳಿ, ನಾನೇ ಈ ಪಿಕ್ಚರ್, ನಾನು ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರಲ್ಲಿ. ಸರ್ ಯು ಆರ್ ಮಿರರಿಂಗ್ ಅಸ್ ಓನ್ಲಿ ಸರ್. ನಮ್ಮ ಬಗ್ಗೆ, ನಮ್ಮ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಇದ್ದೀರಿ. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನು ಡೌಟು? ಅದು ನಾನು ಅದೇ ಹೇಳಿದ್ನಲ್ಲ, ವಾಟ್ ಈಸ್ ಅ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ ನಿಮಗೆ, ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ,
ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ. ಓಕೆ. ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? No, as you said, it's a system and ನೋಡಿ, ನಮ್ಮನ್ನು ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್, ಅದು ನಾವು ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ. ಬಟ್ ಒಬ್ರು ಕೂಡ ನಾನು ವಿಲನ್ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. according to you, Kalki is a destroyer ಅಂತ. ಡಿಸ್ಟ್ರಾಯ್ ಏನು ಮಾಡ್ತಾ ಇದ್ದಾನೆ ಅವನು? ಯಾರನ್ನು ಮಾಡ್ತಾ ಇದ್ದಾನೆ ಡಿಸ್ಟ್ರಾಯ್? It felt like that. ಹಾಂ, ಅಂದರೆ ಸಿಸ್ಟಮ್ನ ಕರೆಕ್ಟ್ ಮಾಡಕ್ಕೆ ಹೊರಟಿರೋದ ಕಲ್ಕಿ ಅಂತ. ಅಲ್ಲಮ್ಮ, ಸಿಸ್ಟಮ್ ಅಂದ್ರೆ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ನಾವು ನೀವೇ ತಾನೆ? ಅಲ್ಲ, that is what, but still what is Kalki doing here? Is he the destroyer? Is he the savior? What is he here in the as a character? He is destroying, no? But Kalki in Purana is something else alva. ಅಲ್ಲ, ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಬರ್ತಾನೆ ನಾನು ಕಲ್ಕಿ ಅಂತ. ದಿಸ್ ಇಸ್ ನಾಟ್ ಮೈಥಾಲಜಿಕಲ್ ಕಲ್ಕಿ, ನಾನು ಫಸ್ಟೇ ಹೇಳಿದ್ದೀನಿ ಅಲ್ವಾ? ಒಪ್ಪಿ ಸರ್, ಸೈಕಲಾಜಿಕಲ್ ಕಲ್ಕಿ ಇದು. ಒಪ್ಪಿ ಸರ್. ಇಲ್ಲಿ ಈಗ ಸರ್, ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ, ಆಡಿಯನ್ಸ್ಗೆ, ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ. ಬರೀ ಕೂತಿರೋರು ಎದ್ದೇಳ್ತಾರೆ, ಈಚೆ ಬರ್ತಾರೆ, ಹುಚ್ಚಾಪಟ್ಟೆ, ಅವ್ರಿಗೆ ಏನೇನು ಅನ್ಸುತ್ತೋ ಹಂಗೆ ನಡ್ಕೊತಾರೆ. ಅದೇನು ಸಿನಿಮಾ ಔಟ್ ಆಫ್ ಫೋಕಸ್ ಆಗಿತ್ತಾ ಏನು? ಅದು ಆ ಸೀನ್ ಏನು ಅಂತಲೇ ಗೊತ್ತಾಗಿಲ್ಲ. ಏನೇನೋ ಅರ್ಥ ಆಗಿಲ್ಲ. ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಾರಲ್ಲ ಸರ್ ಆಡಿಯನ್ಸು, ಸಿನಿಮಾ ಒಳಗಡೆ ಒಂದು ಸಿನಿಮಾ ನೋಡ್ತಾರೆ, ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸ್ಕ್ರೀನೇ ಗೊತ್ತಾಗಲ್ಲ. ನಮಗೆ ತೋರಿಸಲ್ಲ ಆ ಕಡೆಯಿಂದ ಏನು ಬರ್ತಾರೆ ಸ್ಕ್ರೀನಲ್ಲಿ ಅಂತ. ಆಮೇಲೆ ಲಾಸ್ಟ್ ಶೇಡಲ್ಲಿ ತೋರಿಸ್ತೀವಲ್ಲ ನಿಮಗೆ, ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತಿರೋದು ನಾನು. ಆ ಲಾಸ್ಟ್ ಒಂದು ಶಾಟಲ್ಲಿ ತೋರಿಸ್ತೀವಿ ಅದನ್ನ, ಸೌಂಡ್ ಬರುತ್ತೆ ಬಟ್ ಪಿಕ್ಚರ್ ನೋಡಿಲ್ಲ, ಬರೀ ಸೌಂಡು. ಸನ್ನಿ ಲಿಯೋನ್ ಎರಡು ಯೋಚನೆ ಮಾಡಿದ್ದೀರಾ? ಸರಿ, ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಒಂದು ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ, ಇಲ್ಲಿ ಬಿನ್ ಲಾಡನ್ ಹೋಲಿಸ್ತೀರಾ, ಎರಡು ಸೇಮ್ ಸಿಚುವೇಶನ್. ದಾವೂದ್ ಇಬ್ರಾಹಿಂ. ಹಾಂ, ದಾವೂದ್ ಇಬ್ರಾಹಿಂ. ಆ ಟೈಮ್ ಹಂಗಿತ್ತು, ಈ ಟೈಮ್ ಹಿಂಗಿದೆ ಅಷ್ಟೇ.